ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸವಿಸೊಗಸು ಕುಕ್ಕಿಂಗ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬ್ರೆಡ್ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಥರ ಬೇಳೆಗಳು ಬೇಡ, ಓನ್ಲಿ ಬರೀ ಅಕ್ಕಿಯಿಂದ ಮಾಡೋದು. ಇದು ನಾನು ಯಾವ ಥರ ಮಾಡ್ತೀನಿ, ಎಷ್ಟು ಸಾಫ್ಟಾಗಿ ಮಿದುವಾಗಿರುತ್ತೆ, ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಬನ್ನಿ, ಇದನ್ನು ತೋರಿಸೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕಂಪ್ಲೀಟಾಗಿ ವಿಡಿಯೋನ ನೋಡ್ಕೊಳ್ಳಿ. ಇಲ್ಲಿ ಮೊದಲಿಗೆ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಪಾವ್ ತೋರಿಸ್ತಾ ಇದನ್ನು, ಆ ಪಾವಿಂದ ನಾನಿಲ್ಲಿ 3 ಪಾವಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ರೇಷನ್ ಅಕ್ಕಿ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ದೋಸೆಗೆ ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಇದನ್ನು ನಾನು ಚೆನ್ನಾಗಿ ಒಂದು 3 ರಿಂದ 4 ಸಾರಿ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಇಲ್ಲಿ ನಾನು ಮೊಸರನ್ನು ಕಡಿದು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಇವಾಗ ಈ ಅಕ್ಕಿಯಲ್ಲಿ ಹಾಕಿ ನೆನೆ ಇಟ್ಕೊಳ್ತಾ ಇದ್ದೀನಿ. ಹುಳಿ ಮಜ್ಜಿಗೆ ಇದ್ದರೆ ಒಳ್ಳೆಯದು, ಇಲ್ಲಾಂದರೆ ನೀವು ಸಪ್ಪನ ಮೊಸರು ಇದ್ರೂ ಪರವಾಗಿಲ್ಲ, ಅದನ್ನು ಕೂಡ ಈ ಥರ ಮಜ್ಜಿಗೆ ಮಾಡಿ ಇದರಲ್ಲಿ ನೆನೆ ಹಾಕಬೇಕು. ಇದನ್ನೇನಿಲ್ಲ ಅಂದರೂ ಒಂದು 4 ರಿಂದ 5 ತಾಸು ನೆನೆ ಹಾಕಿದರೆ ಸಾಕಾಗುತ್ತೆ. ಇದರಲ್ಲಿ ನಾನು ಯಾವುದೇ ಬೇಳೆಗಳನ್ನು ಸೇರಿಸ್ಕೊಂಡಿಲ್ಲ. ಇವಾಗ ಇದನ್ನು ಮುಚ್ಚಳವನ್ನು ಮುಚ್ಚಿಟ್ಟು ಒಂದು 4 ರಿಂದ 5 ತಾಸು ನೆನೆಯೋಕ್ಕೆ ಬಿಟ್ಬಿಡೋಣ. ಇದು ಸ್ವಲ್ಪ ಮಜ್ಜಿಗೆ ಸ್ವಲ್ಪ ಆಗಿದೆ ಅಂತಂದರೆ ನೀರು ಹಾಕ್ಕೊಳ್ಳಿ, ಪರವಾಗಿಲ್ಲ, ನಡೆಯುತ್ತೆ. ನಂತರ ಇದನ್ನು ಮುಚ್ಚಳ ಮುಟ್ಟಿ ಇವಾಗ ಸೈಡಿಗೆ ಎತ್ತಿಟ್ಕೊಳ್ತೀನಿ. ಇವಾಗ ನಾನು ಇನ್ನೊಂದು ಪಾತ್ರೆಯಲ್ಲಿ ಇವಾಗ ಅವಲಕ್ಕಿಯನ್ನು ಕೂಡ ನೆನೆ ಹಾಕ್ತಾ ಇದ್ದೀನಿ. ಮಜ್ಜಿಗೆಯಲ್ಲೇ ನೆನೆ ಹಾಕೋದು ಇದನ್ನು ಕೂಡ. ಇಲ್ಲಿ ನಾನು 3 ಪಾವಷ್ಟು ಅಕ್ಕಿ ತೊಗೊಂಡಿದ್ನಲ್ಲ, ಆ 3 ಪಾವಿಗೆ 3/4 ಪಾವಷ್ಟು ಅವಲಕ್ಕಿನ ನೆನೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಗಟ್ಟಿ ಅವಲಕ್ಕಿ ಅಥವಾ ಯಾವುದಾದ್ರೂ ಹಾಕ್ಕೋಬೋದು. ನಾನು ಇಲ್ಲಿ ಮೀಡಿಯಮ್ ಅವಲಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ಮಜ್ಜಿಗೆ ಕೂಡ, ಇದಕ್ಕೂ ಕೂಡ ಮಜ್ಜಿಗೆನ ಹಾಕಿ ಇದನ್ನು ಕೂಡ ನಾನು ಅದರ ಅಕ್ಕಿ ಜೊತೆನೇ ನೆನೆಯೋದಕ್ಕೆ ಬಿಡ್ತೀನಿ ಒಂದು 4 ರಿಂದ 5 ತಾಸು. ನೋಡಿದ್ರಲ್ಲ, ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ನೀರನ್ನು ಕೂಡ ಎಕ್ಸ್ಟ್ರಾ ಮೇಲೆ ಹಾಕ್ಕೊಂಡು ಮುಚ್ಚಳನ ಮುಚ್ಚಿಟ್ಟು ಅಕ್ಕಿ ಮತ್ತು ಇದನ್ನು ಕೂಡ 4 ರಿಂದ 5 ತಾಸು ನೆನೆಯೋದಕ್ಕೆ ಬಿಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ 4 ರಿಂದ 5 ತಾಸು ನೆನೆಯೋಕ್ಕಿದೆ. ಇವಾಗ ನೈಟ್ ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಅಕ್ಕಿನ ಸ್ವಲ್ಪ ಹಿಂಗೆ ಹಿದಕಿದ್ರೆ ಪುಡಿ ಪುಡಿಯಾಗಿ ಬಂದುಬಿಡುತ್ತೆ. ಇಷ್ಟು ನೆನೆದಿದ್ರೆ ಸಾಕು. ಇದು ಅವಲಕ್ಕಿ ಅಂತೂ ಆಲ್ಮೋಸ್ಟ್ ಮೆತ್ತಗಾಗೇ ಬಿಡುತ್ತೆ 5 ಮಿನಿಟ್ಸಲ್ಲಿ. ಇವಾಗ ಇದನ್ನು ರುಬ್ಕೊಳ್ಳೋಣ. ಇಲ್ಲಿ ನಾನೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ನೆನೆಸಿಟ್ಟಿರೋಂಥ ಅವಲಕ್ಕಿಯನ್ನು ಮಜ್ಜಿಗೆಯಲ್ಲೇ ನಾನು ಸ್ವಲ್ಪ ಬಸಿದು ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಮೇಲೆ ಒಂದು ಸ್ವಲ್ಪ ನೆನೆಸಿರೋಂಥ ಅವಲಕ್ಕಿನೂ ಸ್ವಲ್ಪ ಮೇಲೆ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಚಳಿಗಾಲ ಇರುತ್ತಲ್ಲ, ಕೆಲವು ಕಡೆ ಇಲ್ಲಿ ಬೆಂಗಳೂರಲ್ಲಿನ ಸ್ವಲ್ಪ ತಂಪಿರುತ್ತೆ. ಆ ಥರ ನಿಮಗೇನೋ ಚಳಿಗಾಲದಲ್ಲಿ ಮಾಡಿದರೆ ಒಂದು ವೇಳೆ ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡಿ ಹಾಕ್ಕೊಂಡ್ರೆ ರುಬ್ಬಬೇಕಾದ್ರೆ ಸ್ವಲ್ಪ ಇದು ಹುದುಕೋದಕ್ಕೆ ಅಂದರೆ ಹಿಟ್ಟು ಚೆನ್ನಾಗಿ ಹಗುರಾಗಿ ಬರುತ್ತೆ. ಇವಾಗ ನೋಡಿ, ಈ ಥರ ನೈಸಾಗಿ ರುಬ್ಕೊಳ್ಬೇಕು. ಇದನ್ನು ನೋಡಿ, ನೈಸಾಗಿದೆ. ಇಷ್ಟು ರುಬ್ಕೊಂಡ್ರೆ ಸಾಕು. ಇದನ್ನು ನಾನು ಇವಾಗ ಒಂದು ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೀನಿ. ಅದೇ ಥರ ಇವಾಗ ಇನ್ನೊಂದು ಟ್ರಿಪ್ಪು ರುಬ್ಕೊಳ್ತಾ ಇದ್ದೀನಿ. ಇವಾಗ ಒಂದು 2 ಟ್ರಿಪ್ ಆದರೆ ನಮಗೆ ಎಷ್ಟು ಸಾಕಾಗುತ್ತೆ. ಇಷ್ಟು ಪ್ರಮಾಣ ಏನಿಲ್ಲ ಅಂದರೂ ಒಂದು 4 ರಿಂದ 5 ಜನಕ್ಕೆ ಮನೆಯಲ್ಲೇ ಆಗುತ್ತೆ ಪ್ರಮಾಣ. ಜಾಸ್ತಿ ಜನ ಮನೆಯಲ್ಲಿದ್ದರೆ ಆವಾಗ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು ನೀವು. ಈಗ ನಾನಿಲ್ಲಿ ನೆನೆಸಿಟ್ಟಿರೋಂಥ ಮಜ್ಜಿಗೆ ಇತ್ತಲ್ಲ, ಆ ಮಜ್ಜಿಗೆನ ಸ್ವಲ್ಪ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನಿಮಗೆ ಇದು ತುಂಬ ಗಟ್ಟಿಯಾಗಿ ಅನ್ನಿಸ್ತಂತಂದರೆ ಲಾಸ್ಟಿಗೆ ಹಿಟ್ಟಿಗೆ ಅದೇ ಮಜ್ಜಿಗೆನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದರೆ ತೊಂದರೆ ಇಲ್ಲ. ಹಿಟ್ಟು ಚೆನ್ನಾಗಿ ಹುದುಕೋಕ್ಕೆ ಇನ್ನೂ ಅನುಕೂಲ ಆಗುತ್ತೆ ಹುಳಿ ಮಜ್ಜಿಗೆ ಇದ್ದರೆ. ನೋಡಿದ್ರಲ್ಲ, ಇವಾಗ ಇದನ್ನು ಕೂಡ ರುಬ್ಕೊಂಡು ಈ ಪಾತ್ರೆಗೆ ತೆಗೆದುಕೊಂಡಿದ್ದೀನಿ. ಇಲ್ಲಿ ನಾನು ಸ್ಪೂನ್ ಸಹಾಯದಿಂದಕ್ಕಿಂತ ಕೈಯಲ್ಲೇ ಸ್ವಲ್ಪ ಈ ಥರ ಬಿಸಿ ಇರುತ್ತಲ್ಲ, ಅದು ಮೇಲೆ ಕೆಳಗೆ ಮಾಡಿ ನಮ್ಮ ಕೈಯಿಂದನೇ ನಾನು ಸ್ವಲ್ಪ ಕಲಿಸ್ಕೊಳ್ತೀನಿ. ಇದನ್ನು ನೋಡಿದ್ರಲ್ಲ, ಈ ಥರ ಸ್ವಲ್ಪ ಕೈಯಿಂದನೇ ಕಲಿಸ್ಕೊಂಡು ಇದನ್ನು ಇವಾಗ ಓವರ್ ನೈಟ್ ನಾನು ಮುಚ್ಚಳನ ಮುಚ್ಚಿಟ್ಟು ಸೈಡ್ಗೆ ಎತ್ತಿಟ್ಕೊತೀನಿ. ಇವಾಗ ಚಳಿಗಾಲ ಇದ್ದಾಗ ಈ ಹಿಟ್ಟು ಚೆನ್ನಾಗಿ ಉಬ್ಕೊಳ್ಳಲ್ಲ ಅಂತ ಅಂದ್ಕೊತೀವಲ್ಲ, ಆ ಟೈಪ್ ಏನಾದರೂ ಆದರೆ ಈ ಥರ ನೀವು ಕುಕ್ಕರನ್ನು ಸ್ವಲ್ಪ ಪ್ರೀ ಹೀಟ್ ಮಾಡ್ಕೋಬೇಕು. ಮೊದಲೇ ಈ ಥರ ಕುಕ್ಕರ್ ಪ್ರೀ ಹೀಟ್ ಮಾಡಿಕೊಂಡು ಅದರಲ್ಲಿ ನಾನು ಹಿಟ್ಟು ರುಬ್ಬಿರೋಂಥದ್ದನ್ನು ನಾವು ಇದರಲ್ಲಿ ನೋಡಿ ಈ ಥರ ಎಲ್ಲ ಕುಕ್ಕರ್ ಚೆನ್ನಾಗಿ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಈ ಥರ ಪಾತ್ರೆನ ಇಟ್ಕೊಳ್ಳಿ. ಅದು ಸ್ವಲ್ಪ ಅದರಲ್ಲಿ ಬೆಚ್ಚಗೆ ಇರುತ್ತಲ್ಲ, ಹೀಗಾಗಿ ಹಿಟ್ಟು ಚೆನ್ನಾಗಿ ಉದ್ಕೊಳೋಕ್ಕೆ ಅನುಕೂಲ ಆಗುತ್ತೆ. ಇದು ಮುಚ್ಚಳನ ಮುಚ್ಚಿಲ್ಲ ಅಂದರೂ ಪರವಾಗಿಲ್ಲ, ಮೇಲೆ ಮಾತ್ರ ಸ್ವಲ್ಪ ಕ್ಲೋಸ್ ಮಾಡಿದ್ರೆ ಸಾಕು. ಇವಾಗ ನಾನು ಮಾರ್ನಿಂಗು ತೋರಿಸ್ತಾ ಇದ್ದೀನಿ ನಿಮಗೆ ಹಿಟ್ಟೆಲ್ಲ ರೆಡಿಯಾಗಿದೆ ಅಂತ. ಇದು ಸ್ವಲ್ಪ ಯಾವುದೇ ಕಾಳು ಬೇಳೆಗಳನ್ನು ಹಾಕಿಲ್ವಲ್ಲ ನಾವು, ಹೀಗಾಗಿ ಹಿಟ್ಟು ಹುದುಗಿರಲ್ಲ ಇದು. ಆದರೆ ಹಿಟ್ಟು ಚೆನ್ನಾಗಿ ಉಬ್ಬಿದನೋ ಇಲ್ಲ ಅಂತ ನಮಗೆ ಅದು ಹೇಗೆ ತಿಳ್ಕೊಬೇಕು ಅಂತಂದರೆ ಇದರಲ್ಲಿ ನಾವು ಇವಾಗ ನೋಡಿ ತೋರಿಸ್ತೀನಿ.
ಸೌಟಿಂದ ಈ ಥರ ಕೈ ಆಡಿಸಿದಾಗ ರಾತ್ರಿ ಎಷ್ಟು ಕೈಯಲ್ಲಿ ತಿರ್ಗಿಸಿದಾಗ ಸ್ವಲ್ಪ ಗಟ್ಟಿ ಬಂತು ಹಿಟ್ಟು. ಈಗ ನೋಡಿ ಎಷ್ಟು ಹಗುರಾಗಿದೆ ಹಿಟ್ಟು. ಈ ಥರ ಹಗುರು ಇರುತ್ತೆ. ಇಲ್ಲ ಅಂತಂದರೆ ನೀವು ಒಂಚೂರು ಏನಾದರೂ ಒಂದು ವೇಳೆ ಇಷ್ಟೆಲ್ಲ ಮಾಡಿದ್ರೂ ಇದು ಹಿಟ್ಟು ನಿಮಗೆ ಹಗುರ ಬಂದಿಲ್ಲ ಅಂದರೆ, ಯಾಕಂದರೆ ಬೆಳಗ್ಗೆ ಟಿಫನಿಗೆ ಅಂತ ಆಲ್ರೆಡಿ ರೆಡಿ ಮಾಡ್ಕೊಂಡಿರ್ತೀವಿ, ಆವಾಗ ಸ್ವಲ್ಪ ಈನೋ ಅಥವಾ ಸೋಡಾ ಪುಡಿ ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದು. ಇಲ್ಲಿ ನನಗೆ ಹಿಟ್ಟು ಚೆನ್ನಾಗೇ ಹುದುಗಿದೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಇವಾಗ ಕಲಸಿ ಸೈಡಿಗೆ ಎತ್ತಿಟ್ಕೊಂಡು, ನಂತರ ಇಲ್ಲಿ ನಾನು ಒಂದು ಬೌಲಿಗೆ ಇವಾಗ ಚಿಕ್ಕದಾಗಿ ಹೆಚ್ಚಿರುವಂಥ ಸಣ್ಣದಾಗಿ ಹೆಚ್ಕೊಳ್ಳಿ ಈರುಳ್ಳಿನ. ನಂತರ ಹೀಗೆ ಕೊತ್ತಂಬರಿ ಸೊಪ್ಪು ಕೂಡ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಕೊಂಡು ರೆಡಿ ಇಟ್ಕೊಂಡಿದ್ದೀನಲ್ಲ, ಇವೆರಡನ್ನೂ ಮಿಕ್ಸ್ ಮಾಡ್ಕೊತೀನಿ. ದೋಸೆ ಮೇಲೆ ಇದನ್ನು ಸ್ವಲ್ಪ ಮೇಲೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬೇಕಾದರೆ ಕ್ಯಾರೆಟು ಅಥವಾ ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು. ನಂತರ ಇಲ್ಲಿ ಇವಾಗ ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕೆ ಕಾಯಿ ಚಟ್ನಿ ಅಥವಾ ಇದಕ್ಕೆ ನೀವು ಬೇರೆ ಟೊಮೆಟೊ ಚಟ್ನಿ ಯಾವುದೇ ರೀತಿ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಗೆ ಚೆನ್ನಾಗಿರುತ್ತೆ. ಇಲ್ಲಿ ಇವಾಗ ನಾನು ಒಂದು ಪಾತ್ರೆಗೆ 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡು ತೆಗೆದುಕೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದೇ ಪಾತ್ರೆಗೆ ನಾನು ಈಗ ಚಟ್ನಿಗೆ ಒಗ್ಗರಣೆನೂ ಕೂಡ ಹಾಕ್ಕೊಂಡು ಸೈಡಲ್ಲಿ ಇಟ್ಕೊತೀನಿ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ 1/4 ಸ್ಪೂನಷ್ಟು ಇಂಗು. ನಂತರ ಇದು ಸ್ವಲ್ಪ ಎಲ್ಲ ಕಾದಿದ ನಂತರ 1/4 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ನಂತರ ಹಾಗೆ 1 ಸ್ಪೂನಷ್ಟು ಜೀರಿಗೆ, ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಯೋಷ್ಟರಲ್ಲೇ ನಾನು ಇಲ್ಲಿಗೆ 1 ಕಡ್ಡಿ ಕರಿಬೇವು, 1 ಒಣಮೆಣಸಿನ್ಕಾಯಿ. ನಂತರ ಇದನ್ನು ಇವಾಗೆಲ್ಲ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಅದು ಆರಷ್ಟರಲ್ಲೇ ಚಟ್ನಿನ ರೆಡಿ ಮಾಡ್ಕೊಂಬಿಡೋಣ. ಇವಾಗ ಇಲ್ಲಿ ನಾನು ಒಂದು ಮಿಕ್ಸಿ ಜಾರಿಗೆ ಇವಾಗ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂಥ ನಾನು ಕಾಯಿ ತುರಿನ ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಒಂದು ರೌಂಡು ಮಿಕ್ಸಿಗೆ ಹಾಕ್ಕೊಂಬಿಡ್ತೀನಿ ಮೊದಲು, ಇಲ್ಲಾಂದರೆ ಅಲ್ಲಲ್ಲಿ ಪೀಸ್ಗಳು ಹಾಗೆ ಉಳ್ಕೊಂಬಿಡುತ್ತೆ ಚಟ್ನಿ ಮಾಡಿದಾಗ. ನೋಡಿ ಈಗ 1 ರೌಂಡ್ ಹಾಕ್ಕೊಂಡಿದ್ದೀನಿ. ಇಷ್ಟು ಸ್ವಲ್ಪ ತರಿ ಆದರೆ ಸಾಕು. ಇದಕ್ಕೆ ಇವಾಗ 1/4 ಕಪ್ಪಷ್ಟು ಇಲ್ಲಿ ನಾನು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದನ್ನು ಸ್ವಲ್ಪ ತೆಗೆದು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು ಅರ್ಧ ಈರುಳ್ಳಿ, ಹಾಗೆ 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು 7ರಿಂದ 8 ಬೆಳ್ಳುಳ್ಳಿನ ಸುಲಿದು ಹಾಕ್ಕೊಂಡಿದ್ದೀನಿ. ನಂತರ ಹಾಗೆ 1 ಕಡ್ಡಿ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ. ಸ್ವಲ್ಪ 2 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ಹುಳಿ ಬದಲು ಹುಣಸೆ ಹಣ್ಣಿನ ರಸನೂ ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/2 ಸ್ಪೂನಷ್ಟು ಇಲ್ಲಿ ಸಕ್ಕರೆನೂ ಸೇರಿಸ್ಕೊಂಡಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು. ನೋಡಿ ಈ ಥರ ನೈಸಾಗಿ ರುಬ್ಕೊಂಡ ನಂತರ ಇದನ್ನು ಇವಾಗ ನಾನು ಆಗಲೇ ಒಗ್ಗರಣೆ ಕೊಟ್ಕೊಂಡಿರೋಂಥ ಪಾತ್ರೆಗೆ ಇದನ್ನು ನಾನೀಗ ತೆಗೆದುಕೊಳ್ತಾ ಇದ್ದೀನಿ. ಅದು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ನೀರು ಬೇಕು ಚಟ್ನಿ ಅಂತಂದಾಗ ಸ್ವಲ್ಪ ನೀರು ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿನೇ ಇದೇ ಥರ ಇಷ್ಟೇ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಕೋಬೋದು. ನಮಗೆ ಗಟ್ಟಿ ಚಟ್ನಿನೇ ಮನೇಲಿ ಜಾಸ್ತಿ ಯೂಸ್ ಮಾಡೋದು. ನಂತರ ಇವಾಗ ನಾನು ದೋಸೆ ಹಾಕೋದನ್ನು ತೋರಿಸ್ಕೊಡ್ತೀನಿ. ಇವಾಗ ಇಲ್ಲಿ ನಾನು ಚಪಾತಿ ರೊಟ್ಟಿ ಮಾಡೋವಂಥ ತವಾನ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಕಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಮೇಲೆ ಹಾಕ್ಕೊಂಡು, ನಂತರ ಇದಕ್ಕೆ ಇಲ್ಲಿ ದೋಸೆನ ನೋಡಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ದಪ್ಪಗೆ ಹಾಕ್ಕೊಳ್ತೀನಿ. ಬ್ರೆಡ್ ದೋಸೆ ಅಂದರೆ ಸ್ವಲ್ಪ ದಪ್ಪಗೆ ಬರುತ್ತಲ್ಲ, ಆ ಥರ ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಮಾಮೂಲಿ ದೋಸೆ ಹಂಚಲ್ಲಿ ಕೂಡ ಹಾಕ್ಕೊಳ್ತೀರಂದರೆ ಈ ಥರ ಹಾಕ್ಕೊಳ್ಬೋದು. ನಾನು ಹೆಚ್ಚಿಟ್ಟಿರೋವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಮೇಲೆ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನೂ ಹಾಕಿ ಮೇಲೆ ಈ ಥರ ಮುಚ್ಚಳನ ಮುಚ್ಚಿಡಿ. ಒಂದು ಸ್ವಲ್ಪ ಹೊತ್ತು ಸಾಕು. ನೋಡಿ ಇವಾಗ ಸ್ವಲ್ಪ ತಳ ಎಲ್ಲ ಬೆಂದಿರುತ್ತೆ. ನೋಡಿ ಈ ಥರ ಸೈಡಿಗೆಲ್ಲ ಗುಳ್ಳೆ ಥರ ಬಂದಿದೆ ಅಲ್ಲ, ತೂತು ಥರ, ಅದು ಆ ಥರ ಬಂದಾಗ ಈ ದೋಸೆ ಚೆನ್ನಾಗಿ ಸಾಫ್ಟಾಗಿ ಮಿದುವಾಗಿ ಬಂದಿರುತ್ತೆ. ನೋಡಿ ಹಿಂದ್ಗಡೆ ಎಷ್ಟು ಚೆನ್ನಾಗಿ ಕೆಂಪಿಗೆ ಚೆನ್ನಾಗಿ ಬಂದಿದೆ. ಈಗ 2 ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಕೂಡ ಇವಾಗ ಸ್ವಲ್ಪ ಮೇಲೆ ಪ್ರೆಸ್ ಮಾಡ್ಕೊಂಡು ನೋಡಿ ಎಷ್ಟು ಸಾಫ್ಟಾಗಿ ಮಿದುವಾಗಿ ಬಂದಿದೆ. ಇದೇ ಥರ ಇವಾಗ ನಾನು ಇನ್ನೊಂದು ದೋಸೆನೂ ಹಾಕೊಳ್ಳೋದು ತೋರಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಂತರ ಇವಾಗ ಈ ಥರ ಹಾಕ್ಕೊಳ್ಳೋದು. ಸ್ವಲ್ಪ ತೆಗ್ಗಿರೋ ಹಂಚಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಸ್ವಲ್ಪ ದಪ್ಪದಾಗಿ. ಇಲ್ಲ ನಿಮ್ಮ ಮಾಮೂಲಿ ಹಂಚಿದೆ ಅಂದರೆ ಓಕೆ, ಪರವಾಗಿಲ್ಲ, ಅದರಲ್ಲೂ ಕೂಡ ಹಾಕ್ಕೊಳ್ಬೋದು. ಈ ಥರ ಮೇಲೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಈ ಥರ ಮೇಲೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತಾದ ನಂತರ ತೆಗೆದು ಈ ಥರ ನೀವು ಚೆನ್ನಾಗಿ ಅದು ಹುಗದಲ್ಲಿ ಮೇಲೆ ಕೂಡ ಸ್ವಲ್ಪ ಬೆಂದಿರುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, 2 ದೋಸೆ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸರ್ವಿಂಗ್ ಪ್ಲೇಟಲ್ಲಿ ನಾನು ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ದೋಸೆ.
ಲಂಚ್ ಬಾಕ್ಸ್ ಕೂಡ ನಾವು ಮಕ್ಕಳಿಗೆ ಇದನ್ನು ಮಾರ್ನಿಂಗ್ ಬೇಗನೆ ಹಾಕ್ಕೊಡ್ಬೋದು. ತುಂಬ ಕೆಲಸ ಏನಿಲ್ಲ ಇದರಲ್ಲಿ ಕೂಡ ಮಾಡೋದು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಚೆನ್ನಾಗಿ ನೀವು ಬ್ರೆಡ್ ದೋಸೆ ಮನೆಯಲ್ಲೇ ಯಾವ ಥರ ಮಾಡ್ಕೊಳೋದಂತ ತೋರಿಸ್ಕೊಟ್ಟಿದ್ದೀನಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಕಂಪ್ಲೀಟಾಗಿ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು. ನೆಕ್ಸ್ಟ್ ಇನ್ನೊಂದು ವಿಡಿಯೋಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.